ಅಂತ ಅಂದ್ರು. ಅದು ಬೆಂಕಿ ಹಚ್ಚದೆ ಅಂತ ಫೋನ್ ಕಾಲ್ ಬಂದಿಕ್ಕೆ ಅಂಗಡಿಗೂ ನಮ್ಮ ಅಂಗಡಿಗೂ ಬೆಂಕಿ ಹಚ್ಚಿದ್ದ ಅಂತ ಒಂದು ಕಾರಣಕ್ಕೆ ಬಂದು ಅಷ್ಟೊಂದು ಚೆಕ್ ಮಾಡ್ಕೊಂಡು ಹೋಗಿ ಬಂದಿದ್ದಕ್ಕೆ ಓಕೆ ಅಂತ ಬಂದು ಅಷ್ಟೇನೆ. ಅಷ್ಟೊಂದು ಈ ತರ ಆಗ್ತದೆ ಸರ್. ಇದು ಪದೇ ಪದೇ ಇಲ್ಲಿ ಈ ತರ ಆಗ್ತಿದೆಯಾ? ಹಿಂದೇನು ಆಗ್ತಿದೆ, ಹಿಂದೆ ಆಗಿದೆ ಅಂತ ಹೇಳಿದ್ದಾರೆ, ನಮಗೂ ಗೊತ್ತಿಲ್ಲ. ಆಗ್ತದೆ, ಹೋದ ಸಹ ಆಗಿತ್ತಂತೆ, ಈ ವರ್ಷ ಜಾಸ್ತಿ ಆಗಿದೆ. ಪ್ರತ್ಯಕ್ಷದರ್ಶಿಗಳು ಮತ್ತೆ ಕಾರ್ ಚಾಲಕರು ಕೂಡ ಹೇಳ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ, ಇದು ರಾಡ್ ಅಂದ್ರೆ ಈ ಒಂದು ಕಾರ್ಗೆ ಅಲ್ಲೇ ಮಾಡಿದಂತ ರಾಡ್ ಸುಮಾರು 10 kg ಮೇಲಿರುವಂತದ್ದು. ಈ ರಾಡ್, ಈ ಕಬ್ಬಿಣದ ರಾಡ್ ಮುಖಾಂತರವಾಗಿ ನೇರವಾಗಿ ಏನು ಕಾರಿನ ಗ್ಲಾಸ್ಗೆ ಹೊಡೆದಂತ ಪರಿಣಾಮವಾಗಿ ಇಲ್ಲಿ ಸಂಪೂರ್ಣವಾಗಿ ಪುಡಿ ಪುಡಿ ಆಗಿರುವಂತಹ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ವಿ. ಇಲ್ಲಿ ಒಳಭಾಗ ಕೂಡ ಅಂದ್ರೆ ಕಾರಿನ ಒಳಭಾಗವೂ ಕೂಡ ಇಲ್ಲಿ ಗಾಜಲು ಕೂಡ ಉದುರುವಂತದ್ದು. ಬಳಿಕವಾಗಿ ಗಾಬರಿಯಗೊಂಡಂತಹ ಈ ಒಂದು ಕಾರಿನ ಚಾಲಕ ನೇರವಾಗಿ ಓಡಿಕೊಂಡು ಬಂದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಒಳಭಾಗ ಕೆಲವು ಕೂಡ ಕಾರಿನ ಗಾಜುಗಳಲ್ಲೂ ಕೂಡ ಬಂದಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಮತ್ತೆ ಏನು ಸಂಪೂರ್ಣವಾಗಿ ಅಂದ್ರೆ ನಾಗಮಂಗಲ ಇನ್ನೂ ಕೂಡ 2-2.5 ಕಿಲೋಮೀಟರ್ ಇರುವುದು. ಹೋಗ್ತಾ ಇರುವಂತಹ ವಾಹನಗಳು ಕೇವಲ ಪೊಲೀಸ್ ವಾಹನಗಳು ಅಷ್ಟೇ ಆಗಿರುವಂತದ್ದು. ಯಾವ ಒಂದು ವಾಹನಗಳನ್ನು ಕೂಡ ಬಿಡ್ತಾ ಇಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ಪರಿಸ್ಥಿತಿ ಉದ್ವಿಗ್ನ ಪರಿಸ್ಥಿತಿಗೆ ತಿರುಗಿರುವಂತದ್ದು. ಗಣಪತಿಯ ವಿಸರ್ಜನೆ ವಿಚಾರವಾಗಿ ಇಲ್ಲಿ ಗಲಾಟೆ ಆಗಿದೆ. ಪ್ರತಿ ವರ್ಷವೂ ಅಂದ್ರೆ 2007 ಕೂಡ ಈ ಒಂದು ನಾಗಮಂಗಲ ಟೌನ್ ಏನು ದರ್ಗಾ ಏನು ಬರುತ್ತೆ, ಆ ಒಂದು ರಸ್ತೆಯಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟಗಳು 2007 ಆಗಿತ್ತು. ಅದಾದ ಬಳಿಕವಾಗಿ ಸಣ್ಣ ಪುಟ್ಟ ವಿಚಾರದಲ್ಲಿ ಗಲಾಟೆಗಳಾಗ್ತಾ ಇತ್ತು ಗಣಪತಿ ವಿಸರ್ಜನೆ ವೇಳೆಯಲ್ಲಿ. ಆದ್ರೆ ಇವತ್ತು ಸಂಪೂರ್ಣವಾಗಿ ಪರಿಸ್ಥಿತಿ ಉದ್ವಿಗ್ನತೆಗೆ ತಿರುಗಿರುವಂತದ್ದು. ಈಗಾಗಲೇ ಗಣಪತಿ ಹಬ್ಬಕ್ಕೂ ಮುಂಚೆ ಕೂಡ 2 ಕೋಮಿನ ಏನು ಮುಖಂಡರನ್ನ ಕರೆದು ಮಾತನಾಡಲಾಗಿತ್ತು. ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ಜರುಗಬಾರದು ರೀತಿಯಲ್ಲಿ ಸೂಚನೆ ನೀಡಿದ್ರು. ಆದರೆ ಅದಾಗ್ಯೂ ಕೂಡ ಇವತ್ತು ಇಂತಹ ಪರಿಸ್ಥಿತಿಗೆ ನಾಗಮಂಗಲ ತಲುಪಿರುವಂತದ್ದು. ಇದರಿಂದಾಗಿ ಕೋಮು ಸೌಹಾರ್ದತೆ ನಾಗಮಂಗಲದಲ್ಲಿ ಸಂಪೂರ್ಣವಾಗಿ ಕದಲದಂತಾಗಿದೆ. ಇದಲ್ಲದೆ ಕೂಡ ನಾಗಮಂಗಲದಲ್ಲಿರುವಂತಹ ಒಂದಷ್ಟು ಬೈಕ್ಗಳು ಕೂಡ ಬೆಂಕಿ ಹಾಕಿದ್ದಾರೆ. ಇದ್ರ ಜೊತೆಗೆ ಅಂಗಡಿ ಮುಗ್ಗಟ್ಟುಗಳು ಕೂಡ ಬೆಂಕಿ ಹಾಕಿರುವಂತದ್ದು. ಈ ನಿಟ್ಟಿನಲ್ಲಿ ಜನರು ಕೂಡ ಆತಂಕದ ಸ್ಥಿತಿಯಲ್ಲಿ ಕೂಡ ನಿರ್ಮಾಣವಾಗಿರುವಂತದ್ದು. ಅರ್ಪಿತಾ, ರೋಹಿತ್, ಹಾಗೆ ಹೋಲ್ಡ್ ನಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಮಂಡ್ಯದ ಪರಿಸ್ಥಿತಿ ಬಗ್ಗೆ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ದೃಶ್ಯಗಳು ನೋಡ್ತಾ ಇದ್ರಲ್ಲ, ಕಿಡಿಗೇಡಿಗಳು ಯಾವ ರೀತಿಯಾಗಿ ಕೈಯಲ್ಲಿ ಕಲ್ಲನ್ನ ಹಿಡ್ಕೊಂಡಿದ್ದಾರೆ, ಚಪ್ಪಲಿಗಳನ್ನ ಹಿಡ್ಕೊಂಡಿದ್ದಾರೆ, ಅದನ್ನ ದೂರಿ ಎಸಿತಾ ಇದ್ದಾರೆ. ಅದು ಪೊಲೀಸರ ಮೇಲೂ ಬೀಳ್ತಾ ಇದೆ. ಪೊಲೀಸರ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಾರೆ ಕಿಡಿಗೇಡಿಗಳು. ಮಂಡ್ಯದ ನಾಗಮಂಗಲದಲ್ಲಿ ಈ ಘಟನೆ ನಡೆದಿರೋದು. ಇನ್ನು ನಾಗಮಂಗಲ ಕೋಮು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದೊಂದೇ ಅಪ್ಡೇಟ್ ಸಿಗ್ತಾರೆ. ದಕ್ಷಿಣ ವಲಯ ಐಜಿಗೆ ಸಿಎಂ ಸಿದ್ದರಾಮಯ್ಯ ಕರೆ ಮಾಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದಾರೆ. ಅದು ಏನಾಗಿದೆ, ಯಾರಿಂದ ಆಗಿದೆ, ಯಾವ ಕಾರಣಕ್ಕಾಗಿದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಂಡಿದ್ದಾರೆ. ಪ್ರಕರಣದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಗಲಭೆ ಸೃಷ್ಟಿಯಾಗೋದಕ್ಕೆ ಕಾರಣ ಏನು, ಗಲಭೆಗೆ ಕಾರಣರಾದವರ ಹೆಡೆಮುಡಿ ಕಟ್ಟಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಮುನ್ನೆಚ್ಚರಿಕೆ ವಹಿಸಿದ ಪೊಲೀಸರ ಮೇಲೂ ಕೂಡ ಕ್ರಮ ಆಗಲಿ. ಅಂದ್ರೆ ಈ ಘಟನೆ ಆದ ಮೇಲೆ ಪೊಲೀಸರು ಎಚ್ಚರ ವಹಿಸಿದ್ದು, ಬಟ್ ಈ ಘಟನೆ ಆಗೋಕ್ಕೂ ಮುನ್ನವೇ ಎಚ್ಚರ ವಹಿಸದ ಪೊಲೀಸರ ಮೇಲೂ ಕೂಡ ಈಗ ಸಿಎಂ ಸಿದ್ದರಾಮಯ್ಯ ಅವರು ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ದಕ್ಷಿಣ ವಲಯ ಐಜಿಗೆ ಸಿಎಂ ಸಿದ್ದರಾಮಯ್ಯ ಕರೆ ಮಾಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದಾರೆ. ಕೆಲವೇ ನಿಮಿಷಗಳ ಹಿಂದೆ ಮುಖ್ಯಮಂತ್ರಿಗಳಿಂದ ಎಚ್ಚರಿಕೆಯ ಸಂದೇಶ ಕೂಡ ರವಾನೆ ಆಗಿರುವಂಥದ್ದು. ಏನಿ ಮಂಡ್ಯದ ನಾಗಮಂಗಲದಲ್ಲಿ ಕೋಮು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ವಲಯ ಐಜಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕರೆ ಮಾಡಿದ್ದಾರೆ. ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ಪಡ್ಕೊಂಡಿದ್ದಾರೆ. ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, ಗಲಾಟೆಗೆ ಪ್ರಮುಖ ಕಾರಣ ಏನು, ಪೊಲೀಸರು ಯಾಕೆ ಎಚ್ಚರ ವಹಿಸಿಲ್ಲ, ಈ ಎಚ್ಚರ ವಹಿಸದ ಪೊಲೀಸರ ವಿರುದ್ಧವೂ ಕೂಡ ನೀವು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಖಡಕ್ ಸೂಚನೆಯನ್ನ ರವಾನೆ ಮಾಡಿದ್ದಾರೆ. ನಾನು 2 ಬಾರಿ ಮುಖ್ಯಮಂತ್ರಿ ಇದ್ದೆ. 2 ಬಾರಿ ಮುಖ್ಯಮಂತ್ರಿ ಇದ್ದಾಗಲೂ ನಾನು ಯಾವುದೇ ಕೋಮಿನ ಪರವಾಗಿ ವಹಿಸ್ಕೊಳ್ಳೋದಾಗ್ಲಿ ಇಲ್ಲ ಯಾರನ್ನೋ ರಕ್ಷಣೆ ಕೊಡ್ತಕ್ಕಂಥ ಕೆಲಸಕ್ಕೆ ಹೋಗಿಲ್ಲ. ಅದರಲ್ಲಿ ಅಂತ ಘಟನೆಗಳಿಗೆ ಅವಕಾಶನೇ ಕೊಡ್ತಿಲ್ಲ. ಇವತ್ತು ನಾಗಮಂಗಲದಂತ ಪಟ್ಟಣದಲ್ಲಿ ಪೆಟ್ರೋಲ್ ಬಾಂಬ್ ಎತ್ತಿದ್ದಾರೆ, ಕಲ್ಲು ತೂರಾಟ ಮಾಡ್ತಾರೆ, ತಲವಾರುಗಳು ಓಡಾಡ್ತಾರೆ. ಆಧಾರವಶವಾಗಿ ಅಂದ್ರೆ ಸರ್ಕಾರ ಇದೆಯಾ ಅಂತ ಕೇಳಬೇಕಾಗತ್ತಲ್ವ. ಇದು ಪರಿಸ್ಥಿತಿ. ನಾನು ನಾಡಿದ್ದು ಭೇಟಿ ಕೊಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ 1-2 ಇಂಪಾರ್ಟೆಂಟ್ ಮೀಟಿಂಗ್ ಇರೋದ್ರಿಂದ ನಾನೆಲ್ಲ ಬೆಳಗ್ಗೆ ಫಸ್ಟ್ ಫ್ಲೈಟ್ಗೆ ಬರಬೇಕು ಅಂತ ಇದ್ದೀನಿ ಬೆಂಗಳೂರಿಗೆ. ನಾಳೆ ಮಧ್ಯಾಹ್ನಕ್ಕೆ ಬರ್ತಾ ಇದ್ದೀನಿ. ನಾಳೆ ರಾತ್ರಿ, ನಾಳೆ ಬೆಳಗ್ಗೆ ಪಾರ್ಟ್ಗೆ ಹೋಗ್ತಾ ಇದ್ದೀನಿ. ಏನಿದೆ ವಾಸ್ತವಾಂಶ ತಿಳ್ಕೊಂಡು ನಂತರ ನಾನು ಮಾತಾಡೋ ಸ್ನೇಹಿತರು ಮಾತಾಡೋದು ಅಷ್ಟೇ ಅಲ್ಲ, ನನ್ನ ಭಾವನೆಗಳೇನು ಹೇಳ್ಬೇಕಾಗುತ್ತೆ ಹೇಳಿ. ಈಗ ಕುಮಾರಸ್ವಾಮಿ, ಈಗ ನಾವು ಸಚಿವರ ಹತ್ರ ಮಾತಾಡಿದ್ವಿ, ಆ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಅವ್ರು ಹೇಳಿದ್ರು ಈಗ ಸದ್ಯಕ್ಕೆ ಪರಿಸ್ಥಿತಿ ಹತೋಟಿಗೆ ಬಂದಿದೆ, ಇದನ್ನ ಹೆಚ್ಚು ಮಾಡೋದು ಬೇಡ ಅಂತೇಳಿ. ಅದು ಒಂದು ರೀತಿಯಲ್ಲಿ ಒಳ್ಳೆ
ಒಳ್ಳೆ ವಿಚಾರನೆ. ಆದ್ರೆ ಲಾಂಗು ಮಚ್ಚುಗಳು ಬರುತ್ತೆ, ರಸ್ತೆ ಬದಿ ನಿಂತಿರುವಂತ ಬೈಕ್ಗಳಿಗೆ ಬೆಂಕಿ ಹಚ್ತಾರೆ, ಪೊಲೀಸರು ಎದುರನ್ನೇ ಅವರು ಕಲ್ಲು ತೂರಾಟವನ್ನ ಮಾಡ್ತಾರೆ, ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಹಚ್ತಾರೆ ಅಂತಂದ್ರೆ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ ಅಂತ ಅನ್ಸಲ್ವಾ? ಪ್ರೀ ಪ್ಲಾನ್ ಇದ್ರಲ್ಲಿ ಏನು ಸಂಶಯನೇ ಇಲ್ಲ. ಯಾವ ಪೆಟ್ರೋಲ್ ಬಂಕ್ ಎಸಿತಕ್ಕಂಥದ್ದು ತಲವಾರು ಇಟ್ಕೊಂಡು ರಸ್ತೆ ಬರ್ತಾರೆ ಅಂದ್ರೆ ಕೈ ಎಸ್ತಕ್ಕಂಥದ್ದು ಚಪ್ಪಲಿ ಎಸಿತಕ್ಕಂಥದ್ದು ಒಂದು ಭಾಗ. ಹೇಳೋದಲ್ಲ, ಈಗ ಅಲ್ಲಿ ಸ್ಥಳೀಯ ಜನಪ್ರತಿನಿಧಿ ಈಗ ಎಲ್ಲ ತಾಪದಿಗೆ ಬಂದಿದೆ ಅಂತಿದ್ದೆ. ನಾನು ಅರ್ಧ ಗಂಟೆ 1 ಗಂಟೆನೇ ಆಯ್ತು SP ಅವರಿಗೆಲ್ಲ ಹೇಳಿದೆ, ಸಿಟ್ಟಾಗಿ ಆಕ್ಷನ್ ತಗೊಳ್ಳಿ, ಯಾವುದೇ ಕಾರಣಕ್ಕೂ ಇದು ಪ್ರತಿಭಟನೆ ಆಗೋದು ಬೇಡ ಅಂತ ಹೇಳಿ. ಈಗ ಇವ್ರು ಏನ್ ಹೇಳ್ತಾರೆ, ತಾಪದಿಗೆ ಬಂದಿದೆ ಇದನ್ನ ನಿಲ್ಲಿಸ್ಬೇಕು ಅಂತ ಹೇಳ್ತಾರೆ. ಈಗ ಯಾರು ಪ್ರಶ್ನೆ ಮಾಡಿದ್ರು ಗಣೇಶನ ಉತ್ಸವದ ಭಾಗವಹಿಸಿದ್ರು, ಅದರಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಅಲ್ಲ, ಕಾಂಗ್ರೆಸ್ನ ಅಭಿಮಾನಿಗಳು ಇದ್ದಾರೆ, ಅದರಲ್ಲಿ ಎಲ್ಲ ಪಕ್ಷರು ಇದ್ದಾರೆ. ಇಲ್ಲ ಯಾವ್ದೋ ಸಂಘಟನೆಗಳು ಮಾಡೋರು ಅಂತೂ ಇಲ್ಲ. ಅಲ್ಲಿ ಇರ್ತಕ್ಕಂಥದ್ದು ಯಾವ್ದು ದೊಡ್ಡ ಸಂಘಟನೆಗಳಿಲ್ಲ, ಧಾರ್ಮಿಕ ಇದನ್ನ ಹಿಡ್ಕೊಂಡು ಓಡಾಡೋರು. ಅಲ್ಲಿ ಇರ್ತಕ್ಕಂಥದ್ದು ಅಲ್ಲಿಯೇ ಜನ, ನಾಗರಿಕರು, ಕಾಂಗ್ರೆಸ್ ಪಕ್ಷದವರು, ಬಿಜೆಪಿಯವರು ಇದ್ದಾರೆ, ದಳದವರು ಅವರು. ಇವತ್ತು ಈಗ ಈ ಘಟನೆ ಆದ ಮೇಲೆ ನಾವು ಹೇಳ್ತಕ್ಕಂಥದ್ದು ಸ್ಥಳೀಯ ಪೊಲೀಸರಿಗೆ, ಯಾರು ಬೇರೆಯವರ ವಿರೋಧಿಗಳಿದ್ದಾರೆ ಈ ಘಟನೆಯನ್ನೇ ದುರುಪಯೋಗಪಡಿಸ್ಕೊಂಡು ಅಂಥವ್ರ ಮೇಲೆ ಕೇಸ್ ಹಾಕಿ ಅಂತ ಹೇಳಿ ಈಗಾಗಲೇ ಶುರು ಮಾಡ್ಕೊಳ್ಳೋ ಮನೆಗಳಿಗೆ ಬಿಟ್ಟವ್ರೆ ಪೊಲೀಸ್ನವರು. ಇದಕ್ಕೆ ನಾನು ಎಚ್ಚರಿಸ್ತೀನಿ, ಹುಷಾರು ಇದ್ದ ಕೆಲಸಕ್ಕೆ ಹೋದ್ರೆ, ಯಾಕೆಂದ್ರೆ ನಾವು ಕೂಡಕ್ಕಾಗಲ್ಲ ಸುಮ್ಮನೆ. ಪಕ್ಷದ ಪ್ರಶ್ನೆ ಅಲ್ಲ, ಏನು ಅದಕ್ಕೆ ಪ್ರಾರಂಭಿಕ ಅಂತ ಹೇಳಿದ್ರೆ ಮೊದಲು ಶಾಂತಿ ನೆಲೆಸಬೇಕು ಅಂತ ಹೇಳಿ. ಅದರಿಂದ ಇಲ್ಲಿ ಯಾವುದೋ ಈ ಘಟನೆಯಲ್ಲಿ ಯಾವ ಘಟನೆ ಕಾರಣಕರ್ತಿದ್ದಾರೆ ಲಾಂಗು ಕತ್ತಿಡ್ಕೊಂಡು ಓಡೋದು ಅವರೇ ರಕ್ಷಣೆ ಕೊಟ್ಕೊಂಡು ಗಣೇಶನ ಉತ್ಸವದ ಭಾಗವಹಿಸಿ ನ್ಯಾಯ ಕೇಳಿ ವಿಸರ್ಜನೆ ಮಾಡ್ಲಿಕ್ಕೆ ನಮಗೆ ರಕ್ಷಣೆ ಕೊಡಿ ಅಂತಕ್ಕಂಥ ಮನೆ ಹೋಗ್ಬಿಟ್ಟು ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತೀವಿ ಅಂದ್ರೆ ಆಗ ನಾವು ಸುಮ್ಮನೆ ಹೋಗ್ಲಿಕ್ಕಾಗತ್ತಾ? ಅದರಿಂದ ಇಂಥದಕ್ಕೆಲ್ಲ ಈಗ ರಾಜಕಾರಣ ಮಾಡೋದು ಬೇಡ, ನ್ಯಾಯವಾಗಿ ನಡ್ಕೊಳ್ತಕ್ಕಂಥದ್ದು ಅಧಿಕಾರಿಗಳು ಸೂಚನೆ ಕೊಡಬೇಕು ಅಂತ ಸರ್ಕಾರಕ್ಕೆ. ಯಾವ ರೀತಿಯಾಗಿ ಖಂಡಿಸ್ತೀರಿ ನೀವೀಗ ಈ ಒಂದು ಘಟನೆ ವಿಚಾರವಾಗಿ? ಈ ಘಟನೆ ಆಗಬಾರ್ದಾಗಿತ್ತು. ಇಲ್ಲಿ ಸ್ಥಳೀಯ ಪೊಲೀಸರ ವೈಫಲ್ಯ ಇಲ್ಲಿ. ಇದು ಹಿಂದಿನ ವರ್ಷವೂ ಇದೇ ರೀತಿಯಲ್ಲಿ ಒಂದು ಸಣ್ಣ ಘಟನೆ ಆಗಿದೆ ಗಣೇಶ ಉತ್ಸವದಲ್ಲಿ. ಹಿಂದಿನ ವರ್ಷನೇ ನಡೆದಿರ್ತಕ್ಕಂಥದ್ದನ್ನ ಇವರು ಗಮನದಲ್ಲಿ ಇಟ್ಕೊಂಡು ಮುಂಜಾಗ್ರತೆ ಕ್ರಮ ತಗೋಬೇಕಾದ್ರೆ ಸರ್ಕಾರದ ಕರ್ತವ್ಯ ಇತ್ತಲ್ವಾ? ಇದೇನಾದ್ರು ನೀವು ಇನ್ನೊಂದು ಗಂಟೆ ನೀವು ಇದನ್ನ ತೋರಿಸ್ತಾ ಹೋದ್ರೆ ಸಾಕು ಬೇರೆ ಬೇರೆ ಭಾಗದಲ್ಲಿ ಶುರು ಆಗುತ್ತೆ. ಅಂದ್ರೆ ನಾನು ದಯವಿಟ್ಟು ಸರ್ಕಾರ ಕೇಳೋದು, ಮೊದಲು ಇದರಲ್ಲಿ ಯಾಕೆ ನಿಜವಾದ ಕಲ್ಪ್ರಿಟ್ ಇದ್ದಾರೆ ಇವತ್ತು ಒಂದು ಓಲೈಸ್ಕೊಳ್ಳೋದು ನೀವು ನಿಲ್ಲಿಸಿ, ಮೊದಲು ಅವ್ರ ಮೇಲೆ ಆಕ್ಷನ್ ತಗೊಳ್ಳದೆ ಆಮೇಲೆ ನಿಮ್ ಬುಡಕ್ಕೆ ಬರ್ತಾರೆ ಅವರು ಮುಂದಿನ ದಿನಗಳಲ್ಲಿ. ಅದನ್ನ ಒಂದು ಭಯ ಭಕ್ತಿ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೆ ಇರಬೇಕು. ಭಯ ಭಕ್ತಿನೇ ಹೋದ್ರೆ ನೀವು ಸರ್ಕಾರ ನಡೆಸಕ್ಕಾಗತ್ತಾ? ರಕ್ಷಣೆ ಏನ್ ಕೊಡ್ತೀರಿ ನೀವು? ಅಲ್ಲ, ಈಗ ಕುಮಾರಸ್ವಾಮಿ ಈಗ ಇಲ್ಲಿ ಪೊಲೀಸ್ ಇಲಾಖೆಯ ವೈಫಲ್ಯ ಅಂತ ಹೇಳ್ತೀರಾ ಅಥವಾ ಸರ್ಕಾರದ ವೈಫಲ್ಯ ಅಂತ ಹೇಳ್ತೀರಾ? ಸ್ಥಳೀಯ ಪೊಲೀಸ್ನವರು ವೈಫಲ್ಯ ಇದೆ ಇಲ್ಲಿ. ಇವತ್ತು ಅಲ್ಲಿ ಮುಂಜಾಗ್ರತೆ ಕ್ರಮಗಳು ಏನೇನು ರಕ್ಷಣೆ ಆಗ್ಬೇಕಾಗಿತ್ತು ತಗೋಬೇಕಾಗಿತ್ತು, ಅದನ್ನು ಏನೂ ತಗೊಳ್ಳದೆ ಸರಿಯಾದ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಬೇಕು ಹೋಗಿರೋದೇ ಈ ಒಂದು ದೊಡ್ಡ ಸಮಸ್ಯೆ ಆಗಿರೋದು. ಈಗ ನೀವು ದೃಶ್ಯಗಳನ್ನ ನೋಡಿದ್ರ, ಕುಮಾರಸ್ವಾಮಿ ಆ ದೃಶ್ಯಗಳನ್ನ ನೋಡಿದ್ರ ಒಬ್ರು ಕಾನ್ಸ್ಟೇಬಲ್ ಒಬ್ರು ಮಚ್ಚಿಡ್ಕೊಂಡು ಹೋಗ್ತಾರೆ ಇಷ್ಟು ದೊಡ್ಡದ ಒಂದು ಲಾಂಗನ್ನ. ಇಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ಇಲ್ಲಿ ಪ್ರಶ್ನೆ, ಇಲ್ಲಿ ಯಾರು ನ್ಯಾಯ ಕೇಳಲಿಕ್ಕೆ ಹೋದ್ರು ಆ ಕೇಳಕ್ ಹೋದವರಿಗೆ ಇವತ್ತು ತಿಂದವರಲ್ಲಿ ಇವತ್ತು ರಕ್ಷಣೆ ಕೊಡಬೇಕಾದವರಿಗೆ ರಕ್ಷಣೆ ಇಲ್ಲ. ಯಾರು ದಬ್ಬಾಳಿಕೆ ಮಾಡೋರೆ, ಅಹಿತಕರ ಘಟನೆಗಳ ಕಾರಣಕರ್ತಿದ್ದಾರೆ ಅವರಿಗೆ ರಕ್ಷಣೆ. ಇದು ಕೊಟ್ಕೊಂಡು ಹೋದ್ರೆ ಮುಂದೆ ನೀವು ಸರ್ಕಾರ ನಡೆಸ್ತೀರಾ? ಅದರಿಂದ ಸ್ವಲ್ಪ ಇಂಥ ವಿಷಯದಲ್ಲಿ ಅಧಿಕಾರಿಗಳು ಸರಿಯಾದ ರೀತಿ ನಡ್ಕೊಳ್ಳದೇ ಇದ್ರೆ ಮುಂದೆ ಆಗ್ತಕ್ಕಂಥ ದೊಡ್ಡ ಅನಾಹುತಗಳಿದೆಯಲ್ಲ ಅದು ಕಾರಣಕರ್ತರು ಸರ್ಕಾರವೇ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ ಅನ್ನೋದು ಹೇಳ್ತೀನಿ. ಈಗ SP ಮತ್ತೆ DC ಜೊತೆ ನೀವು ಮಾತಾಡಿದ್ರ, ಏನ್ ಹೇಳಿದ್ರು ಅವರು? ಪರಿಸ್ಥಿತಿ ಹೇಗಿದೆ ಅಂತ ಸೀರಿಯಸ್ ಆಗಿ ನಾವು ಆದಷ್ಟು ಇದೆಲ್ಲ ಒಂದು ವಾತಾವರಣ ತಿಳಿಗೊಳಿಸ್ಲಿಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. 144 ಸೆಕ್ಷನ್ ಇಮಿಡಿಯೇಟ್ ಆಗಿ ಹಾಕಿ ಆದಷ್ಟು ಬೇಗ ಈ ಗಲಾಟೆ ಆಗದೆ ಇರ್ತಕ್ಕಂಥದ್ದಕ್ಕೆ ನಾವು ಏನಾದರೂ ಮಾಡಿ ಇದನ್ನು ನಿಲ್ಲಿಸ್ತೀವಿ, ಸೀರಿಯಸ್ ಆಗಿ ಆಕ್ಷನ್ ತಗೋತೀವಿ ಅಂತ ಹೇಳಿದ್ರು. 4 ಟೈರ್ಗಳು ಅದೊಂದು ರಸ್ತೆಗಳಲ್ಲಿ ಹಾಕೊಂಡಿದ್ದಾರೆ, ಒಂದು 4 ಬೈಕ್ಗಳು ಸುಟ್ಟಿದ್ದಾರೆ ಅಂತಕ್ಕಂಥ ಹೇಳಿದ್ರು. ಬಟ್ ಇದು ಮತ್ತೆ ಸ್ಪ್ರೆಡ್ ಆದ ಸ್ವಲ್ಪ ಸೀರಿಯಸ್ ಆಗಿ ಸ್ವಲ್ಪ
ಆಕ್ಷನ್ ತಗೊಳ್ಳಿ ಅಂತಕ್ಕಂಥದ್ದು ಹೇಳಿದ್ದೆ. ಈ ಕಂಟ್ರೋಲ್ ಬಂದಿದೆ ಅಂತ ಕುಮಾರಸ್ವಾಮಿ ಈಗ ಅಲ್ಲಿನ ಬರ್ತಿದೆ ಅಂತ ಇಲ್ಲ, ಕಂಟ್ರೋಲ್ ತರ್ತೀವಿ ಅಂದ್ರು. ಕಂಟ್ರೋಲ್ ತರ್ತೀವಿ ಅಂತ ಹೇಳಿದ್ರು. ನಾನು ಇನ್ನೂ ಮತ್ತೆ ಮಾತಾಡಿಲ್ಲ. ನಾನು ಹೇಳಿದ್ರೆ ಇಲ್ಲ ಸರ್ ವಿಲ್ ಟೇಕ್ ಕೇರ್ ಅಂತ ಹೇಳಿದ್ರು. ಕಂಟ್ರೋಲ್ ತರ್ತೀವಿ, 144 ಸೆಕ್ಷನ್ ಜಾರಿ ತರ್ತೀವಿ ಅಂತ ಅಂದ್ರು. ಮತ್ತೆ ಸಚಿವರು ಹೇಳಿದ್ರು, ಚಲುವರಾಯಸ್ವಾಮಿ ಅವರು ನಾವು ಕಂಪ್ಲೀಟ್ ಕಂಟ್ರೋಲ್ ಬಂದಿದೆ ಪರಿಸ್ಥಿತಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ನಾನು ಫೋನ್ ಮಾಡಿದಾಗ ಕಂಟ್ರೋಲ್ ತರ್ತೀವಿ ಅಂತ ಹೇಳಿದ್ದಾರೆ. ನಾನು ಫೋನ್ ಮಾಡಿದ್ದು ಅವರಿಗೆ ಬಹುಶಃ 10-10:30 ಫೋನ್ ಮಾಡಿದ್ದು. ಕಂಟ್ರೋಲ್ ತರ್ತೀವಿ ಸರ್ ಅಂತ ಹೇಳಿದ್ದಾರೆ. ಈ ಮಂತ್ರಿಗಳು ಏನಿರ್ಬೋದು ಕಂಟ್ರೋಲ್ ತರ್ತೀವಿ ಅಂತ ಹೇಳಿ ಅದರ ಮೇಲೆ ಹೇಳಿದ್ರು. ಸ್ಥಳೀಯರ ಜೊತೆ ಏನಾದ್ರು ಮಾತಾಡಿದ್ರ? ಏನಾದ್ರು ನಿಮ್ಮನ್ನ ಸ್ಥಳೀಯ ಕಾರ್ಪೊರೇಟರ್ ಒಬ್ರು ಮಾತನಾಡಿದೆ. ಅವರನ್ನ ಹೇಳಿದ್ರೆ ಈ ರೀತಿ ಆಯ್ತು ಅಂತಕ್ಕಂಥ ಘಟನೆ ಅವರೇ ಎಕ್ಸ್ಪ್ಲೈನ್ ಮಾಡೋದು. ಏನಾಯ್ತು ಅಂತಕ್ಕಂಥದ್ದು ಏನಾಯ್ತು ಅಂತ ಹೇಳಿದ್ರು ನಿಮ್ಮ ಹತ್ರ? ಇಲ್ಲ, ಅವ್ರು ಹೇಳಿದ್ದು ಅದು ಪ್ರಶ್ನೆ ಬಂದಾಗ ಆ ಒಂದು ಪ್ರಾಣ ಮಂದಿರದಿಂದ ಚಪ್ಪಲಿ ಎಸ್ತಿದ್ದು ಕಲ್ಲೆಸ್ತಿದ್ದು ಹೇಳಿದ್ರು. ಅದ್ರ ಮೇಲೆ ಪ್ರತಿಭಟನೆ ಮಾಡಿ ಕೂತ್ಕೊಂಡ್ರಲ್ಲಿ ಎಲ್ಲ ಪ್ರಶ್ನೆ ಬಂದಂತವ್ರು. ಅದರಲ್ಲಿ ಪಕ್ಷದ ಪ್ರಶ್ನೆ ಇಲ್ಲ, ಎಲ್ಲಾ ಪಕ್ಷದವರು ಅದ್ರಲ್ಲಿ ಪ್ರಶ್ನೆ ಇದೆ. ಪಕ್ಷದ ಮೇಲೆ ಯಾವ ಪಕ್ಷದವರು ಇದು ಗಲಾಟೆ ಉದ್ಭವ ಮಾಡಬೇಕು ಅಂತ ಮಾಡಿರೋದಲ್ಲ ಇದು. ಅಲ್ಲಿ ಪ್ರಚೋದನೆ ಕಾರಣ ಪ್ರಾರ್ಥನಾ ಮಂದಿರದಿಂದ ಕಲ್ಲು ಎತ್ತಿರೋದು, ಚಪ್ಪಲಿ ಎತ್ತಿರೋದು. ಆಮೇಲೆ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಮುಂದೆ ಇದನ್ನ ಇಟ್ಟು ವಿಸರ್ಜನೆ ಮಾಡ್ಲಿಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೋದ್ರು. ಇಲ್ಲಿ ಕೂತ್ಕೊಂಡು ಶಾಂತಿಯುತ ಪ್ರತಿಭಟನೆ ಮಾಡ್ತಿದ್ದರ ಮೇಲೆ ಮತ್ತೆ ತಲವಾರುಗಳು ತಂದು, ಕಲ್ ತಂದು, ಪೆಟ್ರೋಲ್ ಬಾಂಬ್ ತಂದು, ಎತ್ತಿದ್ದದ್ದು ಇದೆಲ್ಲ ಮಾಡಿದವ್ರು ಯಾರು? ಇದನ್ನ ಏನಂತ ಆಗಿದೆ ಅಂತಕ್ಕಂಥ ಗಮನಕ್ಕೆ ತಂದಿದ್ದಾರೆ. ನಾನೇ ಸರಿತು ಭೇಟಿ ಕೊಡ್ತಾ ಇದ್ದೆ. ನಾನು ಬೆಳಗ್ಗೆ ಬಂದು ಡೆಲ್ಲಿ ಭೇಟಿ ಮಾಡಿ ನೋಡ್ತೀನಿ, ಸತ್ಯ ಅಂತ ತಿಳ್ಕೊಂಡು ನಂತರ ಬಂದು ಮಾತಾಡ್ತೀನಿ. ಏನ್ ಸಂದೇಶ ಕೊಡೋದಕ್ಕೆ ಬಯಸ್ತೀರಿ ಈಗ ಈ ಕ್ಷಣದಲ್ಲಿ? ಸಂದೇಶ ಜನತೆಗೆ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳು ಮುಂದುವರಿಯೋದು ಬೇಡ. ದಯವಿಟ್ಟು ಎಲ್ಲ ಶಾಂತಿ ರೀತಿಯಿಂದ ಒಂದು ಸಹೋದರ ಮನೋಭಾವ ಇರಬೇಕು ಅಂತಕ್ಕಂಥದ್ದು ಮನವಿ ಮಾಡಿ. ಓಕೆ, ಆದ್ರೆ ಈ ಕಿಡಿಗೇಡಿಗಳು ಏನಿದೆ ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕು. ಸರ್ಕಾರ ಸರಿಯಾದ ರೀತಿ ಕಠಿಣವಾದ ಕ್ರಮ ತೆಗೆದುಕೋಬೇಕು ಅಂತ ಸರ್ಕಾರಕ್ಕೆ ಆಗ್ರಹ ಮಾಡಿ. ಓಕೆ 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 ಕುಮಾರಸ್ವಾಮಿ, ಥ್ಯಾಂಕ್ ಯು ಸೊ ಮಚ್. ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿ ಹಾಗೆ ಒಂದು ಸಂದೇಶವನ್ನ ಕೂಡ ಕೊಟ್ಟಿದ್ದೀರಿ. ನೋಡಿ, ಶಾಂತಿಯನ್ನ ಕಾಪಾಡಬೇಕು. ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯವನ್ನ ಮಾಡೋದಕ್ಕೆ ಮುಂದಾಗಬಾರ್ದು. ಅಷ್ಟೇ ಅಲ್ಲದೆ ಯಾರು ಕಿಡಿಗೇಡಿಗಳಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ. ನಾಳೆ ಅಥವಾ ನಾಡಿದ್ದು ನಾಗಮಂಗಲಕ್ಕೆ ಭೇಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ ಅಂತ ಹೇಳಿದ್ರು. ಪೊಲೀಸ್ ಇಲಾಖೆಯ ವೈಫಲ್ಯವೇ ಇದಕ್ಕೆಲ್ಲ ಕಾರಣ ಅಂತ ಕೂಡ ಆರೋಪವನ್ನ ಮಾಡಿದ್ದಾರೆ. ರಾಜಾರೋಷವಾಗಿ ತಲವಾರು ಹಿಡಿತಾರೆ ಅಂದ್ರೆ ಏನ್ ಅರ್ಥ ಅಂತೇಳಿ ಖುದ್ದು ಕೇಂದ್ರ ಸಚಿವರೊಬ್ಬರು ಪ್ರಶ್ನೆಯನ್ನ ಮಾಡಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದರು ಕೂಡ ಆಗಿದ್ದಾರೆ. ಅವರೇ ಒಂದು ರೀತಿಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾಡಿದ್ದು ನಾಗಮಂಗಲಕ್ಕೆ ಹೋಗ್ತೀನಿ, ದೆಹಲಿಯಲ್ಲಿದ್ದೀನಿ. ಈಗ ಸ್ಥಳೀಯ ಕಾರ್ಪೊರೇಟರ್ ಜೊತೆಲೂ ಕೂಡ ಮಾತಾಡಿದ್ದೀನಿ. ಅಷ್ಟೇ ಅಲ್ಲದೆ SP DC ಅವರ ಜೊತೆಲೂ ಕೂಡ ಮಾತಾಡಿ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದೀನಿ ಅಂತಂದ್ರು. ಅಷ್ಟೇ ಅಲ್ಲದೆ ಅಲ್ಲಿನ ಘಟನೆಯ ಬಗ್ಗೆ ಅವರು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ನೋಡಿ, ಚಪ್ಪಲಿ ಹಚ್ತಾರೆ ಅಂದ್ರೆ ಏನಂತ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಪೊಲೀಸರು ಪ್ರಮುಖವಾಗಿ ಇಂತಹ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಕ್ರಮವನ್ನ ತೆಗೆದುಕೊಳ್ಬೇಕಿತ್ತು. ಈ ಹಿಂದೆ ಕೂಡ ಸಣ್ಣ ಪ್ರಮಾಣದಲ್ಲಿ ಗಲಾಟೆ ಆಗಿತ್ತು, ಘಟನೆಗಳು ಸಂಭವಿಸಿತ್ತು. ಈ ಬಾರಿ ಎಚ್ಚೆತ್ಕೊಳ್ಬೇಕಿತ್ತು, ಆದ್ರೆ ಎಚ್ಚೆತ್ಕೊಂಡಿಲ್ಲ ಅಂತೇಳಿ ಕೇಂದ್ರ ಸಚಿವರು ಹೇಳಿದ್ದಾರೆ. ಮತ್ತಷ್ಟು ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀವಿ. ಬ್ರೇಕ್ ಆಗ್ತಾರೆ.